ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತೇನೈತಿ ನಿಮ್ಗೆ ಹೇಳ್ಕೊಡೋದು ಒಂದು ಪಾಲಕ್ ಪನ್ನೀರನ್ನ ಮಾಡತ್ತೀನಿ. ಅದ್ರ ಜೊತೆಗೆ ಒಂದು ಬಾಸ್ಮತಿ ರೈಸ್ ಮಾಡತ್ತೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಈ ಥರ ಮಾಡತ್ತೀನಿ. ಇದು ರೆಸಿಪಿನ ನಾನು ಹೇಳ್ಕೊಡ್ತೀನಿ ನಿಮಗೀಗ. ಇವಾಗ ಏನೈತಿ, ಇದನ್ನು ತೊಳೆದು ತಕ್ಕೋಬೇಕು ಸ್ವಚ್ಛಂಗೆ. ಇದ್ರಾಗ ಮಣ್ಣರ ಇರ್ತೈತಿಲ್ಲ, ಅದ್ರ ಸಲುವಾಗಿ ಸ್ವಚ್ಛಂಗೆ ತೊಳೆದು ತಕ್ಕೋದು. ಒಂದು ಇದನ್ನು ಕುದಿಸಿ ತಕ್ಕೋಬೇಕು. ಆನಂತರ ಏನೈತಿ ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು. ಇದು ಒಂದು ರೆಸಿಪಿ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಎಲ್ಲ ಐಟಮ್ ತಿಂದು ನಮಗೆ ಬೇಸರ ಬಂದಿರ್ತೈತಲ್ಲ, ಅಂಥ ಟೈಮ್ದಾಗ ಇದನ್ನೊಂದು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೀರು ಕಾದೈತಿ, ಅದಕ್ಕೆ ಈಗ ಪಾಲಕ್ನ ಹಾಕಿ ತೆಗಿತಾನೆ ಇದನ್ನು. ಇದೊಂದು ರೌಂಡ್ ತೆಗೆದು ಬಿಟ್ಬಿಡೋದು. ಇದು ಇವಾಗ ಆಗೈತಿ, ಇದನ್ನು ಬಸದ್ದು ತಕ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಪಾಲಕ್ ಹಾಕೋತೀನಿ. ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿನೂ ಹಾಕೋತೀನಿ. ಇದ್ರ ಜೊತೆಗೆ ನಾನು ಈರುಳ್ಳಿ ಟೊಮೆಟೊನೂ ಹಾಕೋತೀನಿ. ಈಗ ಏನೈತಿ ಮಸಾಲೆ ಹಾಕೋತೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಏಲಕ್ಕಿ, 2 ಚಕ್ಕೆ, ಒಂದೇ ಒಂದು ಚಕ್ರ ಮಗ್ಗಿ, 4 ಲವಂಗ, ಮೆಣಸಿನ್ಕಾಳು ತೊಗೊಂಡಿನಿ, 4 ತೊಗೊಂಡಿನಿ. ಇದನ್ನು ನಾ ಮಿಕ್ಸಿಗೆ ಹಾಕತ್ತೇನೆ. ಇದ್ರ ಜೊತೆಗೆ ನಾನು 2 ಟೊಮೆಟೊನ ಕಟ್ ಮಾಡಿ ತೊಗೊಂಡಿನಿ, ಅದನ್ನು ಹಾಕತ್ತೇನೆ. ಹಂಗೆ ಏನೈತಿ 1 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿರೋದು ಹಾಕತ್ತೇನೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಏನೈತಿ ಒಗ್ಗರ್ನಿಗೆ ಹಾಕ್ಕೋಬೇಕು. ಇದಿಷ್ಟು ನಾನು ಮಿಕ್ಸಿಗೆ ಹಾಕೋತೀನಿ. ಇವಾಗ ಸಾರಿ, ನಾ ಗೋಡಂಬಿ ಒಂದು ಹೇಳೋದು ಮರ್ತೀನಿ. ಒಂದು 4ರಿಂದ 5 ಪೀಸ್ ಗೋಡಂಬಿನ ಹಾಕೋಕತ್ತೀನಿ ನಾನೀಗ. ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಬಂದನಿ. ನುಣ್ಣಗಾಗಿ ಹಾಕ್ಕೋಬೇಕು, ಅರ್ಧ ಮುದ್ದೆ ಹಾಕ್ಕೊಂಡ್ರೆ ಸರಿ ಬರೋಂಗಿಲ್ಲ ಅಂತ ಹೇಳ್ಬೋದು. ಇವಾಗ ಒಗ್ಗರಣೆ ಹಾಕೋಣ. ಇಲ್ಲಿ ನಾನು ಪನ್ನೀರನ್ನ ಹುರಿದು ತಕ್ಕೋತೀನಿ. ಒಂದು 200 ಗ್ರಾಮ್ದಷ್ಟು, ಅಂದ್ರೆ 1/4 kg ಅಷ್ಟು ತೊಗೊಂಡೇನಿ ನಾನಿಲ್ಲಿ. ಇದನ್ನು ಎಣ್ಣೆಗೆ ಹುರಿದು ತಕ್ಕೋಬೇಕು. ಇವಾಗ ಏನೈತಿ ಕಡಾಯಿ ಇಟ್ಕೊಂಡನಿ, ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡನಿ. ಇದನ್ನು ಕಟ್ ಮಾಡಿ ಪೀಸ್ ಮಾಡಿ ಹುರ್ಕೊಂಡು ತಕ್ಕೋಬೇಕು. ಗ್ಯಾಸ್ ಸ್ಲೋ ಆಗೇ ಇರಬೇಕು. ಇವಾಗ ಏನೈತಿ ಇದನ್ನು ಈ ಥರ ಹುರಿದು ತಕ್ಕೋಬೇಕು. ಒಂದು ಸ್ವಲ್ಪ ಕೆಂಪಗಾಗಬೇಕಿದೆ ಹುರಿದು ತಕ್ಕೊಂಡೆ. ಇವಾಗ ಈ ಥರ ಆಗೈತಿ. ಇದನ್ನು ಹುರಿದು ತಕ್ಕೊಂಡೆ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ. ಇವಾಗ ಈ ಥರ ಹುರಿದು ತಕ್ಕೋಬೇಕು. ಇವನ್ನ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಈ ಥರ ಹುರ್ಕೋಬೇಕು. ಇಲ್ಲಿ ನಾನೀಗ ಒಗ್ಗರ್ನಿಗೂ ರೆಡಿ ಮಾಡತ್ತೀನಿ. ಇದಕ್ಕೆ ಅನ್ನಕ್ಕೂ ರೆಡಿ ಮಾಡ್ಕೊತೀನಿ. ಈಗ 1-2 ಬೌಲ್ ಅಕ್ಕಿನ ನಾನು ತೊಗೊಂಡನಿ, ಬಾಸ್ಮತಿ ಅಕ್ಕಿದ. ಇದನ್ನು ಇವಾಗ ವೈಟ್ ರೈಸ್ ಮಾಡಬೇಕು. ಅದಾದ ನಂತರ ಒಗ್ಗರಣೆ ಹಾಕ್ಕೋಬೇಕು. ಹಂಗೆ ಏನೈತಿ ಇದಕ್ಕೀಗ ಈರುಳ್ಳಿನ ಹಾಕೋತೀನಿ. ಗ್ಯಾಸ್ ಹಚ್ಚಬೇಕು. ಒಂದು ಕಡಾಂಗಿ ಇಟ್ಕೊಂಡನಿ, ಅದ ಎಣ್ಣೆಯಾಗನ ಒಗ್ಗರಣೆ ಹಾಕತ್ತೀನಿ ನಾನಿಲ್ಲಿ. ಇವಾಗ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿರೋದು, ಸಣ್ಣದಾಗಿ ಕಟ್ ಮಾಡಿರೋದು. ನಾನು ಇದಕ್ಕೀಗ ಇಲ್ಲಿ ಇನ್ನೂ 1 ಸ್ಪೂನ್ನ ಎಣ್ಣೆನ ಹಾಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಲ್ಲ, ಅದಕ್ಕೆ. ಇವಾಗ ಈರುಳ್ಳಿ ಹುರಿದ ನಂತರ ಏನೈತಿ ಮಸಾಲೆನ ಹಾಕೋತೀನಿ. ಇದನ್ನು ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತಿರ್ತೈತಿಲ್ಲ, ಮಸಾಲೆ ಹಾಕ್ಕೊಂಡ್ಬಿಡ್ಬೇಕು. ಮಸಾಲೆನೂ ಹುರ್ಕೋಬೇಕು. ಇವಾಗ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕತ್ತೀನಿ. ನಾ ಆಗ ಒಗ್ಗರಣೆ ಹಾಕಿಲ್ಲಲ್ಲ, ಅದಕ್ಕೆ ಇವಾಗ ಹಾಕ್ಕೊಂಡನಿ. ಇದಕ್ಕೆ ಇವಾಗ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂತ ಹೇಳಿ ಒಂದು ಅರ್ಧ ಸ್ಪೂನ್ ಖಾರನ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೀನಿ. ರುಚಿಗೆ ತಕ್ಕಂಗೆ ಹಾಕಬೇಕು. ಇದು ಇವಾಗ ಆಗೈತಿ. ನಾನು ಪನ್ನೀರನ್ನ ಹಾಕೋಕತ್ತೀನಿ. ಹಾಕ್ಕೊಂಡು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಡ್ಬೇಕು ಇದನ್ನು. ಇವಾಗ ಏನೈತಿ ಇದಾಗೈತಿ. ನಾನೀಗ ಮೊಸರು ಹಾಕೋತೀನಿ. ಲಾಸ್ಟ್ ಮೂಮೆಂಟಲ್ಲಿ ಮೊಸರು ಹಾಕ್ಕೋಬೇಕು. ಟೇಸ್ಟಿ ಸಖತ್ತಾಗಿ ಬರ್ತೈತೆ ಅಂತ ಹೇಳ್ಬೋದು. ಮೊಸರದಿಂದನೇ ಟೇಸ್ಟಿ ಬರೋದು ಜಾಸ್ತಿ ಹೇಳಬೇಕಂದ್ರೆ. ಹಂಗೆ ಏನೈತಿ ಗೋಡಂಬಿದಿಂದನೂ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು. ಇದೊಂದು ರೆಸಿಪಿ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮಾಡಿ ನೋಡ್ರಿ ಅಂತ ಹೇಳ್ಬೋದು. ಮಾಡಿದ್ರನ ಗೊತ್ತಾಗ್ತದೆ. ಇದ್ರ ಜೊತೆ ಚಪಾತಿ, ಪರೋಟ ಎಲ್ಲನೂ ಬರ್ತೈತಿ ಟೇಸ್ಟಿಯಾಗಿ. ಪೂರಿ ಜೊತೆನೂ ಚೆನ್ನಾಗಿ ಅನಿಸ್ತೈತೆ ಅಂತ ಹೇಳ್ಬೋದು. ಇದು ಸೂಪರ್ ಆಗೈತಲ್ಲ. ನಮ್ಮ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಡತ್ತೀನಿ. ಇದೊಂದು ರೌಂಡ್ ಕುದ ನಂತರ ತೆಗೆದುಬಿಡ್ಬೇಕು ಇದನ್ನು. ಇವಾಗ ಅನ್ನನ ರೆಡಿ ಮಾಡ್ಕೊತೀನಿ ನಾನು. ಒಂದು ಬಾಸ್ಮತಿ ರೈಸ್ನ ರೆಡಿ ಮಾಡ್ಕೊತೀನಿ ನಾನು. ಇದನ್ನು ಒಂದು ಕಡಾಂಗಿ ಇಟ್ಕೊಂಡನಿ, 1 ಸ್ಪೂನ್ ಎಣ್ಣೆ ಹಾಕತ್ತೀನಿ. ಇದು ನಾನು 1 ಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡನಿ. ಅದನ್ನು ಹುರಿದು ತೊಗೊಂಡ್ಬಿಡ್ತೀನಿ. ಇವಾಗ ಈ ಥರ ಹುರಿದು ತಕ್ಕೋಬೇಕು. ಇದನ್ನು
ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡನಿ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡನಿ. ಈ ಥರ ಹುರ್ಕೋಬೇಕು. ಇದು ಇವಾಗ ಆಗೈತಿ. ನಾನು ರೈಸನ್ನ ಹಾಕೋತೀನಿ, ಬಾಸ್ಮತಿ ರೈಸ್. ಇದನ್ನು ಆದ್ಮೇಲೆ ಮಾಡಿ ಇಟ್ಕೊಂಡೆ ನಾನು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ರೈಸ್ ರೆಡಿ. ಇವಾಗ ಇದಾಗೈತಿ ನೋಡ್ರಿ. ಇದು ಇವಾಗ ಆಗೈತಿ. ನಾನೀಗ ಸರ್ವ್ ಮಾಡತ್ತೀನಿ. ಇವಾಗ ಮೆಣಸಿನ್ಕಾಯಿನ ಹುರಿದು ತಕ್ಕೊಂಡಲ್ಲಿ ಅವನು ಹಾಕತ್ತೀನಿ. ಇದ್ರ ಜೊತೆಗೆಲ್ಲ ತಿಂದುಬಿಟ್ರೆ ಚಲೋ ಹತ್ತೈತಿ ಅಂತಲೇ ಹೇಳ್ಬೋದು. ಚಲೋ ಟೇಸ್ಟಿಯಾಗಿ ಬರ್ತೈತಿ. ಈ ಥರ ರೈಸ್ ಮಾಡೀನಿ ನಾನು. ಇವಾಗ ಪನ್ನೀರನ್ನ ಹಾಕೋತೀನಿ. ಅದೇನು ಮಾಡಿಲ್ಲ, ಪಾಲಕ್ ಪನ್ನೀರನ್ನ ರೆಡಿ ಮಾಡಿರೋದು ಹಾಕತ್ತೀನಿ. ಇದು ರೆಡಿ ಆಗೈತಿ. ಇವಾಗ ಇಷ್ಟು ಮಾಡೀನಿ ನಾನು ಇವತ್ತು. ಒಂದು ಪಾಲಕ್ ಪನ್ನೀರು, ಒಂದು ಜೀರಾ ರೈಸನ್ನು ತಂದು ಮಾಡ್ಕೊಂಡಿರೋದು ಇದಾಗೈತಿ ನಂದು ಇವತ್ತಿನ ದಿನ. ಈ ಥರ ಐತಿ. ನೀವು ಕಲ್ಕೋತೀರಂತ ಹೇಳ್ಬೋದು, ಒಂದು ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ, ನೀವು ಟ್ರೈ ಮಾಡ್ತೀರಿ. ವಿಡಿಯೋನು ಚೆನ್ನಾಗೈತಿ. ನಾ ಮಾಡಿದ ಐಟಮ್ನು ಟೇಸ್ಟಿಯಾಗಿ ಸೂಪರ್ ಆಗೈತೆ ಅಂತಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ. ಹಂಗೆ ಏನೈತಿ, ಇವತ್ತಿನ ವಿಡಿಯೋ ನಾನು ಸ್ಟಾಪ್ ಮಾಡತ್ತೀನಿ. ಯಾಕಂದ್ರೆ ದೀಪಾವಳಿದ ಲಾಸ್ಟ್ನೇ ಪಾಡೆ ಆತಂದು ಏನಿರ್ತೈತಲ್ಲ, ಅವತ್ತು ಅಂಗಡಿ ಪೂಜೆ ಐತಿ. ಎಲ್ಲರೂ ಬರ್ರಿ ಅಂತಲೇ ಹೇಳ್ಬೋದು. ನಾಳೆ ನಾಡಿದ್ದ ಅದಕ್ಕಾಗಿ ಅಂಗಡಿ ಎಲ್ಲ ಸ್ವಚ್ಛ ಮಾಡೋದೈತಲ್ಲ, ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿಂದು ಇಷ್ಟ ಆಗೈತಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.